ಮತ್ತೆ ಅನ್ನದ ಜೊತೆ ಏನಂದ್ರೆ ಅಂದ್ರೆ ಅಲ್ಲೇನ ಮೊದ್ಲಿಗೆ ನಾನು ಚೆನ್ನಾಗಿ ಅಂತಂದ್ರೆ ತೆಂಗಿನ ಒಂದೆರಡು ಕ್ಲಾಸ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶನಿವಾರದ ವ್ಲಾಗ್ ಇದು. ಇವತ್ತು ಮಧ್ಯಾಹ್ನ ಊಟಕ್ಕೆ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೆ. ನನ್ಗೆ ಚಿಕನ್ ಮಸಾಲ ಬೇಕಿತ್ತು, ಹಂಗಾಗಿ ಹುಡುಕ್ತಾ ಇದ್ದೆ. ಚಿಕನ್ ಮಸಾಲ ಮತ್ತೆ ಮೆಣಸಿನ ಕಾಳಿನ ಪೌಡರ್, ಪೆಪ್ಪರ್ ಪೌಡರ್ ಎರಡನ್ನೂ ಕೂಡ ನಾನು ಒಂದು ಬೌಲ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ. ಈ ಕಡೆ ಫ್ರೈಡ್ ರೈಸ್ ಮಾಡ್ಲಿಕ್ಕೆ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತೆ ಬೀನ್ಸ್. ಈ ಬೀನ್ಸ್ ಕ್ಯಾರೆಟ್ ಎಲ್ಲ ತುಂಬಾ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು. ಕಡಾಯಿಗೆ ಎಣ್ಣೆ ಹಾಕಿದ್ದೆ. ಫ್ರೈಡ್ ರೈಸ್ ಮಾಡುವಾಗ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕು. ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸರ್ ಜಾರ್ ಅಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೊಂಡಿದ್ದೆ. ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೊಳ್ಬಹುದು. ಈ ಮಾರ್ಕೆಟ್ ಅಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಬರ್ತದಲ್ವಾ, ಅದನ್ನೆಲ್ಲ ಉಪಯೋಗಿಸಬಾರ್ದು. ಹಂಗಾಗಿ ನಾನು ಯಾವತ್ತೂ ಕೂಡ ಮನೆಗೆ ತರೋದೇ ಇಲ್ಲ. ಬೇಕಂತಂದ್ರೆ ನಾನೇ ಮನೆಯಲ್ಲಿ ಸ್ವಲ್ಪ ಆದ್ರೂ ಜಜ್ತೀನಿ, ಇಲ್ಲ ಅಂತಂದ್ರೆ ಮಿಕ್ಸಿ ಜಾರಿಗೆ ಹಾಕ್ತೀನಿ. ಈ ಹಸಿಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಅದ್ರದ್ದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡೆ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡೆ. ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಕ್ಯಾರೆಟ್, ಬೀನ್ಸ್ ಮತ್ತೆ ಕ್ಯಾಪ್ಸಿಕಮ್ ಅಷ್ಟನ್ನು ಕೂಡ ಸೇರಿಸಿದೀನಿ. ಈ ಫ್ರೈಡ್ ರೈಸಿಗೆ ಯಾವಾಗ್ಲೂ ತರಕಾರಿ ಸ್ವಲ್ಪ ಕ್ರಂಚಿ ಆಗಿರ್ಬೇಕು. ನಿಮ್ಗೆ ಸಾಫ್ಟ್ ಆಗಿ ಬೇಕಂತಂದ್ರೆ ಸಾಫ್ಟ್ ಆಗಿ ಕುಕ್ ಮಾಡ್ಕೊಳ್ಬಹುದು, ಕ್ರಂಚಿ ಆಗಿ ಬೇಕಂತಂದ್ರೆ ಕ್ರಂಚಿ ಆಗಿ ಇಟ್ಕೊಳ್ಬಹುದು. ತರಕಾರಿನ ನಾನು ಬೇಯೋದಕ್ಕೆ ಹಾಕಿದ್ದೆ. ಸ್ವಲ್ಪ ದೊಡ್ಡ ಹುರಿನಲ್ಲೇ ತರಕಾರಿನ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಉಪ್ಪನ್ನ ಪೌಡರ್ ಮಾಡ್ಕೊಳ್ತಾ ಇದ್ದೆ. ಕಲ್ಲು ಉಪ್ಪು ಅದು, ಈ ಕಡೆ ನಮ್ಮೂರ ಕಡೆ ಸಿಗುವಂತಹ ಸಾಣೆಕಟ್ಟ ಉಪ್ಪದು. ಇನ್ನ ನಾನಿಲ್ಲಿ ತರಕಾರಿ ಎಲ್ಲ ಒಂದು 90% ಅಷ್ಟು ಫ್ರೈ ಆಗಿದ ನಂತರ ಸ್ಪೈಸಸ್ ಹಾಕಿದ್ದೀನಿ. ಸ್ಪೈಸಸ್ ಏನಿಲ್ಲ, ಚಿಕನ್ ಮಸಾಲ ಮತ್ತೆ ಈ ಪೆಪ್ಪರ್ ಪುಡಿ. ನಾನು ಯಾವುದೇ ಸಾಸ್ ಅನ್ನ ಬಳಸ್ತಾ ಇಲ್ಲ. ಈ ಫ್ರೈಡ್ ರೈಸ್ ಮಾಡೋದಕ್ಕೆ ಯಾವುದೇ ಸಾಸ್ ಹಾಕ್ತಾ ಇಲ್ಲ ನಾನು. ಪೆಪ್ಪರ್ ಪುಡಿ ಮತ್ತೆ ಚಿಕನ್ ಮಸಾಲ ಹಾಕಿ 1 ಸೆಕೆಂಡ್ ಫ್ರೈ ಮಾಡ್ಕೊಂಡೆ ತರಕಾರಿ ಜೊತೆನಲ್ಲೇನೆ. ನಂತರ ನಾನು ಸೋನಾ ಮಸೂರಿ ಅಕ್ಕಿ ಅನ್ನ ಮಾಡಿ ಇಟ್ಕೊಂಡಿದ್ದೆ, ಅನ್ನ ಹಾಕಿದ್ದೆ. ಹಂಗೇನೆ ಕೊತ್ತಂಬರಿ ಸೊಪ್ಪು, ಇನ್ನ ನಿಂಬೆ ಹಣ್ಣಿನ ರಸ ಇಷ್ಟ ಹಾಕಿದ್ದೀನಿ. ಫ್ರೈಡ್ ರೈಸ್ ರೆಡಿ ಆಯ್ತು. ಇಷ್ಟೇನೆ, ಒಂದೊಳ್ಳೆ ಮಿಕ್ಸ್ ಕೊಟ್ಟೆ. ಉಪ್ಪನ್ನು ನಾನು ತರಕಾರಿ ಬೇಯಿಸುವಾಗ್ಲೇನೆ ಹಾಕಿದ್ದೆ, ಸ್ವಲ್ಪ ಜಾಸ್ತಿ ಉಪ್ಪೆ ಹಾಕಿದ್ದೆ. ಅದು ಕಲ್ಲುಪ್ಪಾದ್ರಿಂದ ಮತ್ತೆ ಅನ್ನದ ಜೊತೆ ಹಾಕಿದ್ರೆ ಕರ್ಗೋದಿಲ್ಲ ಅಂತ. ಬಿಸಿ ಬಿಸಿ ಆದಂತಹ ಫ್ರೈಡ್ ರೈಸ್ ರೆಡಿ ಆಯ್ತು. ನೋಡೋದಕ್ಕೆ ಕಲರ್ಫುಲ್ ಆಗಿ ಕಾಣೋದಿಲ್ಲ, ಅಷ್ಟ್ ಬಿಟ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಈ ಸಾಸ್ ಗಳೆಲ್ಲ ಅಷ್ಟೊಂದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಇದು ಬಂದು ಎಂಸಿಲ್. ಇದು ರಾತ್ರಿಯ ಕತೆ. ಏನಂದ್ರೆ ರಾತ್ರಿ 9:45 10 ಗಂಟೆ ಆಯ್ತು. ಕಿಚನ್ ಸಿಂಕು ಏನಾಗ್ತಿತ್ತು, ನೀರು ಲೀಕ್ ಆಗ್ತಿತ್ತಲ್ಲ ಸೈಡಿಂದ, ಹಂಗಾಗಿ ಎಂಸಿಲ್ ಹಾಕ್ತಾ ಇದ್ದಾರೆ. ಇದು ಏನಂದ್ರೆ ಸೇಮ್ ಈ ಸಿಮೆಂಟ್ ಹಾಕಿರ್ತೀವಿ ಅಲ್ವಾ ನಾವು, ಅದೇ ತರ ಆಗ್ತದೆ. ಏನಂದ್ರೆ ಇದು ಹೋಗೋದಿಲ್ಲ ಅಷ್ಟು ಈಸಿಯಾಗಿ. ವೈಟ್ ಸಿಮೆಂಟ್ ಹಾಕಿದಾಗ ಬೇಗನೆ ಹೋಗ್ತದೆ. ಮುಂಚೆ ಎಲ್ಲ ಇಲ್ಲಿ ವೈಟ್ ಸಿಮೆಂಟ್ ಹಾಕಿದ್ವಿ, ಅದು ಕಿತ್ತೋಯ್ತು, ಹಂಗಾಗಿ ಬರೀ ಎಂಸಿಲ್. ಇದು ಲಾಸ್ಟ್ ಟೈಮ್ ಹಾಕಿದ ಎಂಸಿಲ್ ಆಗಿತ್ತು. ಇವಾಗ ಇಲ್ಲಿ ಫುಲ್ ಹಾಕ್ತಾ ಇದ್ದಾರೆ, ಲೀಕೇಜ್ ಆಗ್ತಾ ಇತ್ತು. ಕೆಲವ್ರ ಮನೆ ಬಾತ್ರೂಮ್ ಲೀಕೇಜ್ ಆಗ್ತದೆ ಈ ತರ, ಕೆಲವ್ರ ಮನೆ ಈ ತರ ಸಿಂಕ್ ಎಲ್ಲ ಲೀಕ್ ಆಗ್ತದಲ್ವಾ. ನೀವು ವೈಟ್ ಸಿಮೆಂಟ್ ಹಾಕ್ಬಹುದು, ಇಲ್ಲ ಅಂತಂದ್ರೆ ಈ ತರ ಎಂಸಿಲ್ ಕೂಡ ಹಾಕ್ಬಹುದು. ಇದು ಗಟ್ಟಿ ಆದ ನಂತರ ಸೇಮ್ ಸಿಮೆಂಟ್ ತರ ಕಾಣ್ತದೆ. ಮತ್ತೆ ಏನಂದ್ರೆ ಗಲೀಜ್ ಆಗೋದಿಲ್ಲ. ಈ ವೈಟ್ ಸಿಮೆಂಟ್ ಆದ್ರೆ ತೀರಾ ಗಲೀಜ್ ಆಗ್ತದೆ. ಇಲ್ಲಿ ಮುಂಚೆ ನಾವು ಹಾಕಿದ್ವಿ, ಇಲ್ಲಿ ಸ್ವಲ್ಪ ಇದೆ, ಇಲ್ಲೆಲ್ಲ ಸೈಡಲ್ಲಿ. ಇದು ಸಮಯ ಬೇಕಿದ್ದು, ಏನಂದ್ರೆ ಫಿನಿಶಿಂಗ್ಗೆ ಸ್ವಲ್ಪ ಸಮಯ ಬೇಕಾಗ್ತದೆ. 2 days ಆಗಿತ್ತು. ಕೆಳಗಡೆ ಅಲ್ಲಿ ಬೇಸಿನ್ ಕೆಳಗಡೆ ನೀರ್ ಬೀಳ್ತಾ ಇತ್ತು, ಹಂಗಾಗಿ ರಾತ್ರಿ ಊಟ ಮುಗಿಸಿದ್ದಾಯ್ತು. 10 ಗಂಟೆ. ಕಿಚನ್ ಅಲ್ಲಿ ಕೆಲಸ ನಡೀತಾ ಇದೆ. ಏನಂದ್ರೆ ನಮ್ಮನೆಯವರು ಎಂಸಿಲ್ ಹಾಕ್ತಾ ಇದ್ದಾರೆ. ಈಗಾಗ್ಲೇ ನಾನು ತೋರ್ಸಿದೀನಿ. ಸಿಂಕ್ ಲೀಕ್ ಆಗ್ತಾ ಇತ್ತು, ಕೆಳಗಡೆ ನೀರ್ ಬೀಳ್ತಾ ಇತ್ತು. ಪಾತ್ರೆ ಎಲ್ಲ ತೊಳೆದಿದ್ದೆಲ್ಲ ಅಂದ್ರೆ ಸಿಡಿತದಲ್ವಾ ನೀರು, ಅದು ಸೀದಾ ಕೆಳಗಡೆ ಬೀಳ್ತಾ ಇತ್ತು. ಹಂಗಾಗಿ ಪ್ಯಾಚ್ ವರ್ಕ್ ನಡೀತಾ ಇದೆ ಇವಾಗ. ಮಧ್ಯಾಹ್ನದ ನಂತರ ಏನು ವಿಡಿಯೋನೇ ಮಾಡಿಲ್ಲ ನಾನು ಇವತ್ತು, ಏನು ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ.
ಭಾನುವಾರ ಬೆಳಿಗ್ಗೆ ಪೂಜೆ ಮುಗಿಸಿ ನಾನು ಶ್ಲೋಕ ಓದ್ತಾ ಕುಂತಿದ್ದೆ. ಪಾಪು ಕೂಡ ಬಂದಿದ್ದ. ಬೆಳಿಗ್ಗೆ ಪೂಜೆ ಎಲ್ಲ ಆಯ್ತು. ಹಂಗೆ ತಿಂಡಿ ಎಲ್ಲ ತಿಂದು ಮತ್ತೆ ನಾನು ಮಧ್ಯಾಹ್ನ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಭಾನುವಾರ ಮಧ್ಯಾಹ್ನ ಊಟಕ್ಕೆ ಮೊಟ್ಟೆ ಸಾರು ಮಾಡ್ತಾ ಇದ್ದೀನಿ. ಹಂಗೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದ್ ಈರುಳ್ಳಿ, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಂಗೆ ತೆಂಗಿನ ತುರಿ, ಅರಿಶಿನ ಪುಡಿ ಕೂಡ ತಗೊಂಡಿದ್ದೆ. ಇಲ್ಲಿ ಚಕ್ಕೆ, ಸೋಂಪು, ಧನಿಯಾ ಬೀಜ, ಇನ್ನ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ ಎರಡನ್ನು ಕೂಡ ತಗೊಂಡಿದ್ದೆ. ಹಂಗೇನೆ ಈ ಜಾಯಿ ಪತ್ರೆ ಬರ್ತದಲ್ವಾ, ಅದನ್ನು ಕೂಡ ತಗೊಂಡಿದ್ದೆ ಸ್ವಲ್ಪ. ಇಲ್ಲಿ ಒಂದು ಬಾಣ್ಲೆ ಇಟ್ಟಿದ್ದೆ, ಎಣ್ಣೆ ಹಾಕಿದ್ದೆ ಸ್ವಲ್ಪ. ನಾನ್ ತಗೊಂಡಂತಹ ಈರುಳ್ಳಿ ಮತ್ತೆ ಟೊಮೆಟೊ ಎರಡನ್ನು ಕೂಡ ಸೇರ್ಸಿದ್ದೆ. ಖಾರಕ್ಕೆ 3 ಹಸಿಮೆಣಸಿನಕಾಯಿ ಸೇರ್ಸಿದ್ದೆ. ಹಂಗೆ ಶುಂಠಿ, ಬೆಳ್ಳುಳ್ಳಿ, ಧನಿಯಾ ಬೀಜ, ಸೋಂಪು, ಚಕ್ಕೆ, ಲವಂಗ ಎಲ್ಲಾನು ಕೂಡ ಹಾಕಿದೀನಿ. ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಧನಿಯಾ ಪೌಡರ್ ಇರ್ಲಿಲ್ಲ, ಹಂಗಾಗಿ ನಾನು ಧನಿಯಾ ಬೀಜನೇ ಸೇರ್ಸ್ಕೊಂಡಿದೀನಿ. ನಿಮ್ ಹತ್ರ ಧನಿಯಾ ಪೌಡರ್ ಇದ್ರೆ ಪೌಡರ್ ಸೇರ್ಸ್ಕೊಳ್ಳಿ ಧನಿಯಾ ಬೀಜನ ಬದ್ಲಿಗೆ. ಇವೆಲ್ಲ ಫ್ರೈ ಆಗಿದ ನಂತರ ನಾನು ಅರಿಶಿನ ಪುಡಿ ಮತ್ತೆ ಈ ತೆಂಗಿನ ತುರಿ ಸೇರ್ಸಿದ್ದೆ. ಅಹ್, ಹಂಗೇನೆ ಸ್ವಲ್ಪ 1 ಸ್ಪೂನ್ ಅಷ್ಟು ಚಿಕನ್ ಮಸಾಲಾ ಕೂಡ ಸೇರ್ಸ್ಕೊಂಡಿದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ತೆಂಗಿನ ತುರಿ ಕೂಡ ಹುರ್ಕೊಂಡ್ರೆ ಸಾರು ತುಂಬಾ ಟೇಸ್ಟಿ ಆಗಿ ಬರ್ತದೆ. ಹಂಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೆ. ಇವಾಗ ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ ಬಿಟ್ಟಿದ್ದೆ. ನಂತರ ನಾನು ಒಂದು ಮಿಕ್ಸಿ ಜಾರಿಗೆ ಸೇರ್ಸ್ಕೊಂಡು ಇದನ್ನ ರುಬ್ಕೊಂಡ್ ಬರ್ತೀನಿ. ನುಣ್ಣಗೆ ರುಬ್ಕೊಳ್ಬೇಕು. ನಾನು ಈ ಕಡೆ ರುಬ್ಬೋದಕ್ ಹೋದೆ ಅಷ್ಟ್ರಲ್ಲಿ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು. ಫುಲ್ ಮೋಡ ಆಗ್ಬಿಟ್ಟಿತ್ತು ಇವತ್ತು. ನಾನು ಮಸಾಲೆ ರುಬ್ಕೊಳ್ತಾ ಇದ್ದೆ ಅಲ್ವಾ, ಮಳೆ ಬಂದಿದ್ದು ನನ್ಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ತುಂಬಾ ಜೋರಾಗಿ ಬರ್ತಾ ಇತ್ತು. ಹಂಗಾಗಿ ಬಟ್ಟೆ ತಂದ್ಬಿಡೋಣ ಅಂತ ಕೆಳಗಡೆ ಹೋಗಿದ್ದೆ. ಬಟ್ಟೆ ಎಲ್ಲ ತಂದಿದ್ದಾಯ್ತು, ಒಣಗಿರ್ಲಿಲ್ಲ, ಒದ್ದೆನೆ ಇತ್ತು. ಇವಾಗ ಒಲೆ ಮೇಲೆ ಒಂದು ಕಡಾಯಿ ಇಟ್ಟಿದ್ದೆ ನಾನು. ಕಡಾಯಿ ಇಟ್ಬಿಟ್ಟು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಸೇರ್ಸಿದ್ದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ರುಬ್ಬಿದಂತಹ ಮಸಾಲೆನ ಸೇರಿಸ್ತಾ ಇದ್ದೀನಿ. ಮಸಾಲೆನ ನುಣ್ಣಗೆ ರುಬ್ಕೊಳ್ಬೇಕು. ಮತ್ತೆ ಇದಕ್ಕೇನು ಹಾಕೋದಿಲ್ಲ ನಾನು. ಏನಕ್ಕೆ ಅಂತಂದ್ರೆ ಚಿಕನ್ ಮಸಾಲ ಎಲ್ಲ ಆವಾಗ್ಲೇ ಹಾಕಿದೀನಿ, ಗರಂ ಮಸಾಲ ಎಲ್ಲ ರುಬ್ಬೋದಕ್ಕೆ ಹಾಕಿದ್ದೆ. ಹಂಗಾಗಿ ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದೆ ನಾನು. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಸಾರನ್ನ. ತೀರಾ ತೆಳುವಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಹಂಗಾಗಿ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ದೆ ನಾನು. ನೀವು ಬೇಯಿಸು ಕೂಡ ಹಾಕ್ಬಹುದು, ಇಲ್ಲ ಅಂತಂದ್ರೆ ಹಂಗೆ ಒಡ್ದ್ ಕೂಡ ಹಾಕ್ಬಹುದು. ಹಂಗೆ ಅಲ್ಲಲ್ಲಿ ಮೊಟ್ಟೆನ ಒಡ್ದ್ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅದು ಅಂದ್ರೆ ಕುಕ್ ಆಗ್ತದೆ. ಮೊದ್ಲಿಗೆ ಮಸಾಲೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು, ನಂತರ ಮೊಟ್ಟೆ ಒಡ್ದ್ ಹಾಕ್ಬೇಕು. ಮೊಟ್ಟೆ ಒಡ್ದ್ ಹಾಕ್ತೀರಿ ಅಂತಂದ್ರೆ ನಾನು ಇಲ್ಲಿ ಮೊಟ್ಟೆನ ಬೇಯಿಸಿ ಕಟ್ ಮಾಡ್ಬಿಟ್ಟು ಸೇರಿಸ್ತಾ ಇದ್ದೆ. ಮಸಾಲೆನ ಮೊದ್ಲಿಗೆ ನಾನು ಚೆನ್ನಾಗಿ ಕುದಿಸ್ಕೊಂಡಿದೀನಿ, ನಿಮ್ಗೆ ನೋಡಿದ್ರೇನೆ ಗೊತ್ತಾಗ್ಬಹುದು. ಇವಾಗ ಕಟ್ ಮಾಡಿಟ್ಟಂತಹ ಮೊಟ್ಟೆನ ಸೇರಿಸ್ತಾ ಇದ್ದೀನಿ. ಒಂದ್ ಮೊಟ್ಟೆನಲ್ಲಿ 2 ಭಾಗ ಮಾಡ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಮತ್ತೆ ಇದಕ್ಕೆ ಹುಟ್ಟು ಹಾಕ್ಬಾರ್ದು. ಹುಟ್ಟು ಹಾಕ್ಬಿಟ್ರೆ ಆ ಮೊಟ್ಟೆದು ಈ ಯೆಲ್ಲೋ ಪಾರ್ಟ್ ಏನಿರ್ತದೆ ಅದು ಬ್ರೇಕ್ ಆಗ್ಬಿಡ್ತದೆ, ಆ ಕಡೆ ಈ ಕಡೆ ಆಗ್ಬಿಡ್ತದೆ. ಹಂಗಾಗಿ ಸಣ್ಣ ಊರಿನಲ್ಲೇ ಇನ್ನೊಮ್ಮೆ ಕುದಿಸ್ಕೊಂಡೆ ನಾನು. ಹುಟ್ಟೇನು ಕೂಡ ಹಾಕಿಲ್ಲ ಸಾರಿಗೆ. ತುಂಬಾ ಟೇಸ್ಟಿ ಆದಂತಹ ಮೊಟ್ಟೆ ಸಾರು ಕೂಡ ರೆಡಿ ಆಯ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ನನ್ಗೆ ಕಾಮೆಂಟ್ ಹಾಕಿ. ಇವಾಗ ಊಟದ ಸಮಯ. ಬಿಸಿ ಬಿಸಿ ಅನ್ನದ ಜೊತೆ ಮೊಟ್ಟೆ ಸಾರು ತುಂಬಾ ಟೇಸ್ಟಿ ಆಗಿ ಬಂದಿತ್ತು. ನೀವು ಮುದ್ದೆ ಜೊತೆ ಎಲ್ಲಾನು ಕೂಡ ಬೇಕಂತಂದ್ರೆ ಟ್ರೈ ಮಾಡಬಹುದು. ಚಪಾತಿ, ದೋಸೆ ಎಲ್ಲದಕ್ಕೂ ಕೂಡ ರುಚಿಯಾಗಿನೇ ಆಗ್ತದೆ. ಕಾಂಬಿನೇಷನ್ ಚೆನ್ನಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ. ನಮ್ಮನೆಯವರಿಗೆ ಸ್ವಲ್ಪ ನಿಂಬೆ ಹಣ್ಣು ಬೇಕಾಗ್ತದೆ ಮೊಟ್ಟೆ ಸಾರು ಅಂತಂದ್ರೆ. ಇವ್ರಿಗೆ ತುಂಬಾ ಇಷ್ಟ ಮೊಟ್ಟೆ ಸಾರು. ಹಂಗಾಗಿ ಇವತ್ತು ತುಂಬಾ ದಿನ ಆಯ್ತು ಅಂತ ಮೊಟ್ಟೆ ಸಾರು ಮಾಡಿದ್ದೆ. ಸಂಜೆ ಮಾವ ಅವರು ಮೇಲ್ಗಡೆ ಬಂದಿದ್ರು. ಏನಕ್ಕೆ ಅಂತಂದ್ರೆ ತೆಂಗಿನಕಾಯಿ ಸುಲಿಯೋದಕ್ಕೆ ಅಂತ. ತೆಂಗಿನಕಾಯಿ ಸುಲಿದ್ರು. ಹಂಗೆ ನಾನು ಕಾಯಿ ಸಿಪ್ಪೆ ಎಲ್ಲ ತಗೊಂಡು ಗೀತತ್ತೆ ಮನೆ ಹೋಗಿದ್ದೀನಿ. ಗೀತತ್ತೆ ಮನೆಯಲ್ಲಿ ಹಂಡಿ ಒಲೆಗೆ ಒಟ್ತಾರೆ, ಅಂದ್ರೆ ಬಿಸಿ ನೀರ್ ಕಾಯಿಸ್ತಾರೆ ಅವರು ಸ್ನಾನಕ್ಕೆ. ಅವ್ರಿಗೆ ಕೊಟ್ರೆ ಯೂಸ್ ಆಗ್ತದೆ ಅಂತ ಹೇಳಿ ಗೀತತ್ತೆ ಕರ್ದೆ. ಅವ್ರು ಒಳಗಡೆ ಇದ್ರು, ಕೊನೆಗ್ ಬಂದ್ರು. ಒಂದ್ 2 ಬುಟ್ಟಿ ಅಷ್ಟಿತ್ತು ತೆಂಗಿನಕಾಯಿಂದು ಸಿಪ್ಪೆ ಎಲ್ಲ ಕೊಟ್ಟಿದ್ದಾಯ್ತು. ಮಾವ ಅವರು ತೆಂಗಿನಕಾಯಿ ಸುಲ್ಬಿಟ್ಟು ಹೋದ್ರು. ನಂತರ ನಾನು ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡೆ. ಕಾಯಿ ಸುಲ್ದು ನನ್ಗೂ ಕೂಡ ಕೊಟ್ಬಿಟ್ಟು ಹೋದ್ರು. ನಾನು ಸ್ವಲ್ಪ ಕಾಯಿನ ಎತ್ತಿಟ್ಕೊಂಡೆ. ಇದೇನಂತಂದ್ರೆ ನೀರ್ ಇಲ್ದೆ ಇರುವಂತಹ ಕಾಯಿ.
ಇದನ್ನ ಒಂದು ಚೀಲಕ್ ಹಾಕಿ ಹಂಗೆ ಇಡ್ತಾ ಇದೀನಿ. ನೀರ್ ಇಲ್ದೇ ಇರೋ ಕಾಯಿ ತುಂಬಾ ಇದೆ, ಇನ್ನ ಅದನ್ನ ಸುಲ್ದಿಲ್ಲ. ಇದು ಇಷ್ಟು ಸ್ವಲ್ಪ ನೀರ್ ಆರಿದ್ದು ಅಂದ್ರೆ ನಾವು ಬಳಕೆಗಂತ ಸೊಲ್ದಾಗ ನೀರ್ ಆರಿದ್ದು ಹಂಗೆ ಚೀಲದಲ್ಲಿ ಹಾಕಿ ಇಟ್ಟಿದೀನಿ. ಇನ್ನ ಇದು ಅಕ್ಟೋಬರ್ ಬರ್ಬೇಕು ಕೊಡ್ಬೇಕಂತಂದ್ರೆ ಬಿಸ್ಲಲ್ಲೆಲ್ಲ ಒಣಗ್ಸಿ ಕೊಡ್ಬೇಕಲ್ವಾ, ಹಂಗಾಗಿ ಇನ್ನ ಮಳೆ ಸ್ಟಾರ್ಟ್ ಆದ್ರೆ ಅಕ್ಟೋಬರ್ ವರೆಗೂನು ಒಂದೇ ಸಮನೆ ಮಳೆ ಬರ್ತದೆ ನಮ್ ಕಡೆ ಅಂತೂನು. ಸಂಜೆ 5:15 ಇವಾಗ ಸಿಗ್ತಾ ಇದ್ದೀನಿ. ವೀಕೆಂಡ್ ವ್ಲಾಗ್ ಆಗಿತ್ತು ನಿನ್ನೆ ಮತ್ತೆ ಇವತ್ತಿನ ಅಂದ್ರೆ 2 days ವ್ಲಾಗ್ ಸೇರಿಸ್ಬಿಟ್ಟು ಒಂದ್ ವ್ಲಾಗ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ರೆಸಿಪಿ ಎಲ್ಲ ಇದೆ, ಈಗಾಗ್ಲೇ ನೀವು ನೋಡಿರ್ತೀರಿ. ಓಯ್ ನೀ ಬಟ್ಟೆ ಪಾಪು ಕೂಡ ಬಂದ, ಪಾಪು ಡ್ರಾಯಿಂಗ್ ಮಾಡೋದಕ್ಕೆ ಬಂದ. ಆಯಿ ನಾನ್ ಡ್ರಾಯಿಂಗ್ ಮಾಡಕ್ ಬರ್ಲಿಲ್ಲ, ಯಾಕಂದ್ರೆ ಸಣ್ಣ ಪಾಪ ಡ್ರಾಯಿಂಗ್ ಮಾಡಿ ತೋರ್ಸು ಅಂತ ಹೇಳಿ ಅದಕ್ಕಿಂತ ಹ್ಯಾಂಗ್ ಅದು ಮಸ್ತ್ ಮಾಡಿ ಡ್ರಾಯಿಂಗ್ ಮಾಡಿ ತೋರಿಸ್ತಾ. ಇಲ್ಲ ನೆಗ್ಗೆಡುದಿಲ್ಲ, ಹೇಳ್ತ್ರು ಪಾಪು ಇಂಟೆಲಿಜೆಂಟ್ ಅವನೇ, ಅವ್ರ ಚಿಕ್ಕಪ್ಪ ತರ ಡ್ರಾಯಿಂಗ್ ಎಲ್ಲ ಮಾಡ್ತಾ ಉಂಟ್ರು. ಬಾ ನೀ ಚಂದ ಡ್ರಾಯಿಂಗ್ ಮಾಡ್ತೆ ಮಗ, ಬಾ. ಓ ನೆಗ್ಗೆಡ್ರೆ ನೀನು ಕಾಮೆಂಟ್ಸ್ ಡಿಸ್ಲೈಕ್. ಯಾರು ನೆಗ್ಗಾಡ್ಬೇಡಿ, ಪೇಂಟಿಂಗ್ ಆಗ್ಲಿಲ್ಲ ಇದು. ನೀನು ಮತ್ತೆ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ. ಓ ಹಾ ನಂಗೆ 1-2 ತಾಸ ಈ ಮನೇಲಿ ಇದ್ದೆ ನಾನು. ನನ್ ಮಗ ಬಂದ, ನಂಗೆಲ್ಲ ಪಟ್ಟೋಯ್ತು. ಯಾಕೆ ಚಂದ ಆಗದೆ? ನಂದಂತೂ ಸಣ್ಣ ಪಪ್ಪ ಅಂದ, ಇದ್ ನಂದು ಸಣ್ಣ ಪಪ್ಪ ಅಂದು. ಯಾಕೆ ಚಂದ ಆಗದೆ? ರಾತ್ರಿ 10:20 ಊಟ ಮುಗಿಸಿದ್ದಾಯ್ತು. ತಲೆಗೆಲ್ಲ ಫುಲ್ ಎಣ್ಣೆ ಹಚ್ಚಿದ್ದೆ. ಆವಾಗ್ಲೇ ಏನೋ ಒಂದು ಟಾಪಿಕ್ ಮೇಲೆ ನಾನು ಮಾತಾಡ್ತಾ ಇದ್ದೆ, ನನ್ನ ಮಗ ಬಂದ. ಏನೋ ಒಂದು ಕಮೆಂಟ್ ಬಂದಿತ್ತು, ನಾಳೆ ವ್ಲಾಗ್ ಅಲ್ಲಿ ಹೇಳ್ತೀನಿ ಆಯ್ತಾ. ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.